ನನಗಾಗಿದ್ದು ಒಂದು ಸಣ್ಣ ಸ್ಟ್ರೋಕಿಂದ ಇವತ್ತು ನನ್ನ ಲೈಫು ಸಿಕ್ಕಾಪಟ್ಟೆ ಸ್ಕ್ರ್ಯಾಪ್ ಆಗಿದೆ. ಆ್ಯಂಡ್ ಎರಡೆರಡು ನಿಮಿಷ ಏನಾದರೂ ನನ್ನನ್ನು ರೆಸ್ಕ್ಯೂ ಮಾಡೋದಕ್ಕೆ ಬಂದಿಲ್ಲ ಪಬ್ಲಿಕ್ಸು ಅಂದಿದ್ರೆ ಲಾರಿ ಹರಿದ್ಬಿಟ್ಟು ನಾನು ಆನ್ ಸ್ಪಾಟ್ ಡೆತ್ ಕೂಡ ಆಗ್ತಾ ಇದೆ. ಅಂಥ ಹಾರಿಬಲ್ ಆಕ್ಸಿಡೆಂಟ್ನ ನಾನು ಫೇಸ್ ಮಾಡಿ ಮತ್ತೊಮ್ಮೆ ಪುನರ್ಜನ್ಮ ಎತ್ತಿ ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ಅಂದರೆ ಇಟ್ ಈಸ್ ನಾಟ್ ಈಸಿ ಟಾಸ್ಕ್. ನಮಸ್ಕಾರ, ಪಯಣ ಮತ್ತು ಸ್ವಾತಿ ಚಾನಲ್ಗೆ ಮತ್ತೊಮ್ಮೆ ನಾನಂತೂ ಮತ್ತೆ ಹುಟ್ಟು ಬಂದಿದ್ದೀನಿ. ಈ ಆ್ಯಕ್ಷನ್ ಮೂವಿನ ನೋಡೋದಕ್ಕೆ ನೀವು ರೆಡಿ ಆಗಿದ್ದೀರಾ? 7 ನಿಮಿಷದ ಆ್ಯಕ್ಷನ್ ಮೂವಿನ ಈಗ ತೋರಿಸ್ತಾ ಇದ್ದೀನಿ. ಆ್ಯಕ್ಷನ್ ಮೂವಿ ಅಂದರೆ ಇವಾಗ ಅದನ್ನು ಈಸಿಯಾಗಿ ತಗೊಳ್ಳೋಣ. ಬಿಕಾಸ್ ಆಗೋಯ್ತು ನನ್ನ ಒಂದು ಲೈಫಲ್ಲಿ ಆಗಿರುವಂಥ ಮೇಜರ್ ಆಕ್ಸಿಡೆಂಟು. ಇದ್ರ ಬಗ್ಗೆ ಇಷ್ಟು ದಿನ ಆದಮೇಲೆ ವಿಡಿಯೋ ಮಾಡೋದಕ್ಕೆ ನಾನು ಸಿದ್ಧವಾಗಿ ನಿಮ್ಮ ಮುಂದೆ ಕೂತಿದ್ದೀನಿ. ಬಿಕಾಸ್ ಇಷ್ಟು ದಿನ ನಾನು ಡಿಲೇ ಯಾಕೆ ಮಾಡಿದೆ ಅಂದರೆ ನನಗೆ ಶಕ್ತಿ ಇರಲಿಲ್ಲ ಕೂತ್ಕೊಳ್ಳೋದಕ್ಕೆ, ಆ್ಯಂಡ್ ನಿಂತ್ಕೊಳ್ಳೋದಕ್ಕೂ ಶಕ್ತಿ ಇಲ್ಲ. ಈಗ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡ್ತಾ ಇನ್ನೂ ರಿಕವರಿ ಸ್ಟೇಜಲ್ಲಿ ಇದ್ದೀನಿ. ಈಗ ಸುಧಾರಿಸ್ಕೊಂಡಿರೋ ಕಾರಣ ವಿಡಿಯೋ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಹಾಗಾಗಿ ತಡ ಆಯಿತು. ಈಗ ನಾನು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬಲ್ಲಿ ಫಾಲೋ ಮಾಡ್ತಿರೋರು ಗೊತ್ತಿರುತ್ತೆ ನಂದು ಒಂದು ದೊಡ್ಡ ಬೈಕ್ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿಬಿಟ್ಟು. ಎಸ್, ಅದ್ರ ಬಗ್ಗೆ ತುಂಬ ಜನ ಕೇಳಿದ್ರೆ ಆಕ್ಸಿಡೆಂಟ್ ಹೆಂಗಾಯಿತು ನಾವು ವಿಡಿಯೋ ನೋಡಬೇಕು, ಆಕ್ಸಿಡೆಂಟ್ ಹೆಂಗಾಯಿತು ನಾವು ವಿಡಿಯೋ ನೋಡಬೇಕು. ಸೊ ಈ ವಿಡಿಯೋದಲ್ಲಿ ಆಕ್ಸಿಡೆಂಟ್ ಹೆಂಗಾಯಿತು ಅಂತ ನಿಮಗೆ ವಿಡಿಯೋ ತೋರಿಸೋದಕ್ಕೆ ಬಂದಿದ್ದೀನಿ ಬೇಸಿಕಲಿ. ಓಕೆನಾ? ಸೊ ಎಲ್ಲರೂ ಫಸ್ಟ್ ಆನ್ ಯುವರ್ ಸೀಟ್ ಬೆಲ್ಟ್ಸ್. ಇವಾಗ ನಾವು ಆ್ಯಕ್ಷನ್ ಮೂವಿ ನೋಡೋಣ. ಹೆಂಗಾಯಿತು, ಯಾಕಾಯಿತು, ಏನೇನು ತಪ್ಪಾಯಿತು, ಎಲ್ಲೆಲ್ಲಿ ಸರಿ ಮಾಡ್ಕೋಬೇಕಾಗಿತ್ತು, ಎಲ್ಲದ್ರ ಬಗ್ಗೆ ಆ್ಯಸ್ ಎ ಬೈಕ್ ರೈಡರ್ ನಿಮ್ಮೊಟ್ಟಿಗೆ ನನ್ನ ಲೈಫಿನ ಮತ್ತೊಂದು ಪುನರ್ಜನ್ಮ ಪಡೆದಿರುವಂಥ ಕೆಲವೊಂದಷ್ಟು ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಎಕ್ಸೈಟಿಂಗ್ ಆಗಿರುತ್ತೆ, ಭಯಂಕರವಾಗಿರುತ್ತೆ, ಭಯಾನಕವಾಗಿರುತ್ತೆ. ಎಲ್ಲದಕ್ಕೂ ಸಿದ್ಧ ಆಗಿ ವಿಡಿಯೋನ ಫುಲ್ ನೋಡಿ. ಸೊ ಅಕ್ಟೋಬರ್ 1ನೇ ತಾರೀಕು ನನ್ನ ರೈಡು ಶುರುವಾಯಿತು. ಬೆಂಗಳೂರಿಂದ ಚಂಡೀಗಢಗೆ ಗಾಡಿನ ಶಿಫ್ಟ್ ಮಾಡಿದ್ದೀನಿ, ಟ್ರೈನಲ್ಲಿ ಹೋಯಿತು. ಅಲ್ಲಿಂದ ನಮ್ಮ ಸ್ಪಿಟಿ ರೈಡು ಶುರುವಾಯಿತು. ಆ್ಯಕ್ಚುಲಿ ಫಸ್ಟ್ ಇದ್ದಿದ್ದು ನಮ್ಮದು ನಾರ್ತ್ ಈಸ್ಟ್ ರೈಡು, ಆ್ಯಂಡ್ ಅಲ್ಲಿ ತುಂಬ ಫ್ಲಡ್ ಆಗಿ ಮಳೆ ಬಂದಿದ್ದ ಕಾರಣ ನಮ್ಮ ರೈಡ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಸ್ಪಿಟಿ ಕಡೆಗೆ ಹೊರಟ್ವಿ. ಯಾಕಂದರೆ ಒಂದು ರೈಡ್ ಕ್ಯಾನ್ಸಲ್ ಆದರೆ ಬೇಜಾರಾಗುತ್ತಲ್ಲ, ಬೇಡ ಕ್ಯಾನ್ಸಲ್ ಮಾಡೋದು, ಬೇರೆ ಎಲ್ಲಾದರೂ ಹೋಗೋಣ ಅಂತೇಳಿ ಸ್ಪಿಟಿಗೆ ಇದು ನಂದು 4ನೇ ಸತಿ ಹೋಗಬೇಕು ಅಂತ ಅನಿಸುತ್ತೆ. ಆದರೆ ಹೋಗೋಕ್ಕಾಗ್ತಾ ಇರಲಿಲ್ಲ. ನಾನು ವಿಂಟರ್ ಸ್ಪಿಟಿ 2020 ಮಾಡಿಬಿಟ್ಟಿದ್ದೀನಿ, 2021 ಮಾಡಿದ್ದೀನಿ. ಬಟ್ ಆದರೂ ನನಗೆ ಆ ಜಾಗ ತುಂಬ ಇಷ್ಟ. ನನಗೊಂದು ಎಷ್ಟು ಸತಿ ಹೋದರೂ ನಂಗೆ ಬೇಜಾರಾಗಲ್ಲ. ಬಿಕಾಸ್ ಹಿಮಾಲಯಾಸ್ ಅಂದರೆ ನಂಗೆ ಅಷ್ಟೊಂದು ಪ್ರಾಣ. ಸೊ ರಿಗ್ರೆಟ್ ಮಾಡಲ್ಲ ನಾನು. ಅಂತ ಇವಾಗ ಹುಷಾರಾದ್ಮೇಲೆ ಹೋದರೂ ನಾನು ರಿಗ್ರೆಟ್ ಮಾಡಲ್ಲ. ಅಂತ ಪವರ್ಫುಲ್ ಪ್ಲೇಸ್ ಅದು. ಸೊ ಸರಿ ಆಯಿತು, ರೈಡ್ ಕ್ಯಾನ್ಸಲ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಾನು, ಪ್ರಜ್ವಲ್ ಮತ್ತು ಪ್ರಶಾಂತ್ 3 ಜನ ಸೇರಿಕೊಂಡು ಹೊರಡ್ತೀವಿ. ಗಾಡಿ ಎಲ್ಲ ಶಿಪ್ಪಿಂಗ್ ಆಗುತ್ತೆ, ರೈಡೆಲ್ಲ ಆಗುತ್ತೆ, ಶುರು ಆಗುತ್ತೆ, ಸೂಪರ್ ಡೂಪರ್ ಆಗಿ ನಡೆಯುತ್ತೆ. ವಿಂಟರ್ ಸ್ಪಿಟಿನ ಎಕ್ಸ್ಪೆಡಿಷನ್ ಮಾಡ್ತೀವಿ. -12 ಡಿಗ್ರಿಯಲ್ಲಿ ಇರ್ತೀವಿ, ಸಖತ್ತಾಗಿ ಸ್ನೋಫಾಲ್ ಆಗುತ್ತೆ. 3 ದಿನ ಜಾಮ್ ಆಗ್ತೀನಿ, ಜಾಲಿ ಮಾಡ್ತೀವಿ, ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಅದು ವರ್ಷದ ಮೊದಲನೇ ಸ್ನೋಫಾಲ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಫುಲ್ ಪೀಸ್ ಆಗಿರ್ತೀವಿ. ರೈಡು ಅಲ್ಲಿಂದ ನಮ್ಮದು ಎಲ್ಲಿಗೆ ಹೋಗಬೇಕಾಗಿರುತ್ತೆ ಅಂದರೆ ಝನ್ಸ್ಕರ್ಗೆ ಹೋಗಬೇಕಾಗಿರುತ್ತೆ ನಾವು. ಬಟ್ ಡ್ಯೂ ಟು ಹೆವಿ ಸ್ನೋಫಾಲ್ ರೋಡ್ ಬ್ಲಾಕ್ ಆಗಿ ನಾವು ವಾಪಸ್ಸು ಬಂದಿರುವಂಥ ಜಾಗಕ್ಕೆ ಶಿಮ್ಲಾಗೆ ವಾಪಸ್ ಇಳಿಬೇಕಾಗಿರುವಂಥ ಪರಿಸ್ಥಿತಿ ನಮಗೆ ಎದುರಾಗುತ್ತೆ. ಶಿಮ್ಲಾಗೆ ಬರಬೇಕಾದ್ರೆ ಏನಾಗುತ್ತೆ, ಶಿಮ್ಲಾಗೆ ಬಂದಮೇಲೆ ಇನ್ನೂ ಟೈಮ್ ಇತ್ತು ನಮ್ಮ ಹತ್ರ. ಇನ್ನೂ ಸಾಧಾರಣವಾಗಿ 12 ದಿನ ಟೈಮ್ ಇತ್ತು. ಬಿಕಾಸ್ ಅಲ್ಲಿ ಬೇಗ ಕವರ್ ಮಾಡಿದ್ವಿ. ಸ್ಪಿಟಿ 2-3 ಡೇಸಲ್ಲಿ ಕವರ್ ಮಾಡುವಂಥ ಜಾಗ. ಸೊ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಇಳಿಬೇಕಾದ್ರೆ ಏನಾಯಿತು, ತುಂಬ ಟೈಮ್ ಇತ್ತು. ಸೊ ನಾವೇನು ಅಂದ್ಕೊಂಡ್ವಿ, ಬೈ ರೋಡ್ ಹೋಗೋಣ, ರಾಜಸ್ಥಾನ್ ಹೋಗೋಣ, ಜೈಸಲ್ಮಾರ್ಗೆ ಹೋಗೋಣ, ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸರಿ ಆಯಿತು, ನಾವು ಶಿಮ್ಲಾ ಹಿಡ್ದು ಚಂಡೀಗಢ ಇಳ್ದು ಪಂಜಾಬು ಹರಿಯಾಣ ಹೈವೇ ಹಂಗೇನೆ ರಾಜಸ್ಥಾನ್ ನುಗ್ಬೇಕಾಗಿತ್ತು. ಸರಿ ಆಯಿತು ಅಂತ ಅಂದ್ಬಿಟ್ಟು ರೈಡ್ ಮಾಡ್ಕೊಂಡು ಬರೋದಕ್ಕೆ ಶುರು ಮಾಡಿದ್ವಿ. ಸೊ ಕಾಜಾಯಿಂದ ಎಕ್ಸಿಟ್ ಆಗ್ತಾ ಇದ್ದಂಗೆ ಕ್ಲೈಮೇಟು ಡ್ರಾಸ್ಟಿಕ್ ಚೇಂಜ್ ಆಯಿತು. ನಮಗೆ ಕಿನಾರಲ್ಲಿ ಬರ್ತಾ ಮಳೆ ಶುರುವಾಯಿತು. ವಿಪರೀತವಾಗಿ ಮಳೆ ಆಯಿತು. ಆ್ಯಂಡ್ ಶಿಮ್ಲಾಲಿ ಚಳಿ ಇತ್ತು, ಆ್ಯಂಡ್ ಚಂಡೀಗಢಲ್ಲಿ ವಿಪರೀತವಾಗಿ ಬಿಸಿಲಿತ್ತು. ಸೊ 35 ಡಿಗ್ರೀಸ್, ನೀವು -12 35 ಡಿಗ್ರೀಸಿಗೆ ಬಂದಿದ್ದೀರಾ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಕ್ಲೈಮೇಟು ಯಾವ ಲೆವೆಲಿಗೆ ಚೇಂಜ್ ಆಯಿತು ಅಂತ. ಆ್ಯಂಡ್ ಆಲ್ಸೋ ಅದು ಹ್ಯುಮಿಡ್ ಇರುತ್ತೆ, ತುಂಬ ಹ್ಯುಮಿಡ್ ಇರುತ್ತೆ. ನಮ್ಮ ಬೆಂಗಳೂರಲ್ಲಿ ಇರೋ ಥರ ಬಿಸಿಲಿರಲ್ಲ, ಅದು ಬೇರೆ ಥರನೇ ಬಿಸಿಲು ನಾರ್ತಲ್ಲಿ. ಸೊ ಇದನ್ನೆಲ್ಲ ನಮಗೆ ಟಾಸ್ಕ್ ಇತ್ತು. ಸೊ ಆಯಿತು, ಜೈಸಲ್ಮರ್ ಅಂತೂ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಸಮ್ಮರ್ ಇತ್ತು. ಅವಾಗ ಸಮ್ಮರ್ ಅಂದರೆ ವಿಂಟರ್ ಶುರು ಆಗಿತ್ತು, ಬಟ್ ಬಿಸಿಲು ಅಫ್ಕೋರ್ಸ್ ರಾಜಸ್ಥಾನ ಅಂದರೆ ಬಿಸಿಲು ಜಾಸ್ತಿ. ಓಕೆ, ಇದನ್ನೆಲ್ಲ ಫೇಸ್ ಮಾಡೋಣ, ರೆಡಿ ಆಗೋಣ ಅಂತ ಅಂದ್ಬಿಟ್ಟು ರೈಡ್ನ ಶುರು ಮಾಡಿದ್ವಿ. ಮಿಸ್ಟೇಕ್ ನಂಬರ್ 1, ಫಸ್ಟು ಮಿಸ್ಟೇಕ್ ಬಗ್ಗೆ ಮಾತಾಡೋಣ. ಎಲ್ಲಿ ಏನಾಯಿತು, ಯಾಕಾಯಿತು. ಸ್ಪಿಟಿಯಿಂದ ಕಾಜಾಯಿಂದ ಎಕ್ಸಿಟ್ ಆದ್ವಿ, ಸ್ನೋಯಿಂದ ಮಳೆಗೆ ಬಂದೆ, ಮಳೆಯಿಂದ ಬಿಸಿಲಿಗೆ ಬಂದೆ. ಡ್ರಾಸ್ಟಿಕ್ಕಾಗಿ ಕ್ಲೈಮೇಟ್ ಚೇಂಜ್ ಆಯಿತು. ಪ್ರಾಬ್ಲಮ್ ನಂಬರ್ 1. ಆ್ಯಂಡ್ ಪ್ರಾಬ್ಲಮ್ ನಂಬರ್ 2, ನಿದ್ದೆ ಮಾಡಿಲ್ಲ. ಹಿಂದಿನ ದಿನ ನೈಟು ಏನಾಯ್ತಂತ ಗೊತ್ತಿಲ್ಲ, ಹಿಂದಿನ ದಿನ ನೈಟು ನಾನು ನಿದ್ದೆ ಮಾಡಿಲ್ಲ. ತುಂಬ ಒದ್ದಾಡೋಗಿದ್ದೀನಿ. ಆಕ್ಸಿಡೆಂಟ್ ಹಿಂದಿನ ದಿನ ನೈಟು ತುಂಬ ಒದ್ದಾಡಿದ್ದೀನಿ, ನಿದ್ದೆ ಮಾಡಿಲ್ಲ, ಏನೋ ಒಂಥರ ಕಿರಿಕಿರಿ ಮನಸ್ಸಿಗೆ. ಓಕೆ, ಇದು ಪ್ರಾಬ್ಲಮ್ ನಂಬರ್ 2. ಪ್ರಾಬ್ಲಮ್ ನಂಬರ್ 3,
ಊಟ ಸರಿಯಾದ ಸಮಯಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ನಿಮಗೆ ಗೊತ್ತು ಬರೀ ಚಪಾತಿ ರೊಟ್ಟಿ ಇಂಥವು ನಮಗದು ಕಷ್ಟ. ಸೊ ಇದು ಪ್ರಾಬ್ಲಮ್ ನಂಬರ್ 3. ಆಯಿತಾ, ಇದಿಷ್ಟ ಆಯಿತು. ಆಕ್ಸಿಡೆಂಟ್ ವಿಚಾರಕ್ಕೆ ಇವಾಗ ಬರ್ತೀವಿ. ಚಂಡೀಗರಿಗೆ ಬಂದ್ವಿ. ಅಲ್ಲಿಂದ ಅರ್ಲಿ ಮಾರ್ನಿಂಗು ಫ್ರೆಶ್ ಅಪ್ ಆದ್ವಿ. ಎಲ್ಲ ಗಾಡಿ ಎಲ್ಲ ಕ್ಲೀನ್ ಮಾಡಿ, ಅವತ್ತದು ಏನು ಅನಿಸ್ತೋ ಭೀಮನ್ಗೆಲ್ಲ ನೀಟಾಗಿ ಗಾಡಿ ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಸ್ಪಿಟ್ಟಿದೆಲ್ಲ ಫುಲ್ ಕೆಸರಾಗಿತ್ತು. ಏನೋ ಬಕೆಟಲ್ಲಿ ನೀರೆಲ್ಲ ಇಟ್ಕೊಂಡು ಕ್ಲೀನ್ ಮಾಡಿಕೊಂಡು ಹೊರಟ್ವಿ. ಬ್ರೇಕ್ಫಾಸ್ಟ್ ಮಾಡಿದಾಗ ಟೀ ಕುಡ್ದಿದ್ದಷ್ಟೇ ನಾವು. ಟೀ ಕುಡ್ದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದಾಗ 11:30 ಆಗ್ಬಿಟ್ಟಿತ್ತು. ಇಟ್ ವಾಸ್ ನಾಟ್ ಅ ಬ್ರೇಕ್ಫಾಸ್ಟ್ ಟೈಮ್ ಆ್ಯಕ್ಚುಲಿ. ಸೊ ಬಟ್ ಇಟ್ಸ್ ಓಕೆ, ಒಂದೊಂದ್ಸತಿ ಏನು ಮಾಡೋಕ್ಕಾಗಲ್ಲ. ಓಕೆ, ತಿಂದು ಅಲ್ಲಿಂದ ಹೊರಟ್ವಿ. ಪಂಜಾಬ್ ಹರಿಯಾಣ ಹೈವೇ. ಈಗ ನಿಮಗೆ ಪಕ್ಕದಲ್ಲಿ ಕೆಲವೊಂದಷ್ಟು ವಿಡಿಯೋಗಳನ್ನ ಅಥವಾ ನಾನು ಓವರ್ಲೇ ಮಾಡ್ತೀನಿ, ಅದನ್ನು ನೀವು ಚೆಕ್ ಮಾಡ್ತಾ ಹೋಗ್ಬೋದು ಎಲ್ಲಿಂದ ಹೆಂಗಾಯಿತು. ನ್ಯಾಷನಲ್ ಹೈವೇ ಎಂಟ್ರಿ ಆಗಿರೋದು ಹೋಗ್ತಾ ಇದ್ದೀವಿ ಮುಂದೆಗಡೆ. ನನಗೆ ನಿದ್ದೆ ಬರ್ತಿತ್ತು. ನಾನು ಕ್ಲಿಯರ್ ಆಗಿ ನನ್ನ ಹಿಂದೆ ಪ್ರಶಾಂತ್ ಸರ್ ಇದ್ರು, ಅವ್ರಿಗೆ ಹೇಳಿದೆ ನಂಗೆ ನಿದ್ದೆ ಬರ್ತಾ ಇದೆ ಅಂತ ಹೇಳಿ ಬ್ಲೂಟೂತ್ ಇಂಟರ್ಕಾಮಲ್ಲಿ ನಾನು ಅವ್ರಿಗೆ ಸಿಗ್ನಲ್ ಕೊಟ್ಟೆ. ನಿದ್ದೆ ಬರ್ತಾ ಇದೆ, ಒಂದು ಸ್ವಲ್ಪ ಸೈಡಿಗೆ ಹಾಕಿ ಸ್ವಲ್ಪ ರೆಸ್ಟ್ ಮಾಡಬೇಕು ನಾನು ಅಂತ ಹೇಳಿದೆ. ಹೈವೇಲಿ ಇದ್ದಿದ್ದ ಕಾರಣ ಅಂಗಡಿಗಳು ಟೀ ಕುಡಿಯೋಕ್ಕಾಗಲಿ ಏನಕ್ಕಾದ್ರೂ ಆಗಲಿ ಅಂಗಡಿಗಳಿರಲಿಲ್ಲ, ಮುಂದೆ ಹೋಗಿ ನಿಲ್ಲಿಸ್ಬೇಕಿತ್ತು. ಅವ್ರು ನನಗೇನಂದ್ರು ಮುಂದೆ ಹೋಗ್ಬಿಟ್ಟು ನಿಲ್ಲಿಸ್ತೀನಿ ಅಂತ ಹೇಳಿದಷ್ಟೇ ನನಗೆ ನೆನಪಿರೋದು. ಅವರು ನನ್ನನ್ನು ಓವರ್ಟೇಕ್ ಮಾಡಿಕೊಂಡು ಮುಂದೆ ಹೋಗಿದ್ದಾರೆ. ಇದೆಲ್ಲಾನು ನನ್ನ ಕಾರ್ ಪ್ಲೇ ಡ್ಯಾಶ್ ಕ್ಯಾಮ್ರಲ್ಲಿ ರೆಕಾರ್ಡ್ ಆಗಿರೋದು. ಗೋಪುರ ಆನ್ ಆಗಿಲ್ಲ, ಡ್ಯಾಶ್ ಕ್ಯಾಮ್ರಾ ಕಾರ್ ಪ್ಲೇಲಿ ರೆಕಾರ್ಡ್ ಆಗಿರೋ ಫುಟೇಜಸ್ಗಳಿದು ನನ್ನ ದೃಷ್ಟಿಗೆ ಎಲ್ಲ ಸಿಕ್ಕಿದವೆ. ಇವಾಗ ಅದೇ ಫುಟೇಜಸ್ ನಿಮಗೆ ತೋರಿಸ್ತಿರೋದು. ಓವರ್ಟೇಕ್ ಮಾಡಿಕೊಂಡು ಅವರು ನನ್ನನ್ನು ಮೂವ್ ಆಗಿದ್ದಾರೆ. ಇದಾಗಿ ಫ್ರ್ಯಾಕ್ಷನ್ ಆಫ್ 10 to 15 ಸೆಕೆಂಡ್ಸ್ ಒಳಗಡೆ ನನಗೆ ವಿಪರೀತವಾಗಿ ನಿದ್ದೆ ಬರ್ತಿತ್ತು. ಲಿಟ್ರಲಿ ಕಣ್ಣು ಎಳಿತಿತ್ತು. ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಬ್ಲ್ಯಾಕ್ಔಟ್ ಆಯಿತು, ಸನ್ಸ್ಟ್ರೋಕ್ ಆಯಿತು. ಬಿಕಾಸ್ ಊಟ ಟೈಮ್ ಸರಿಯಾಗಿಲ್ಲ, ನಿದ್ದೆ ಆಗಿಲ್ಲ, ಆ್ಯಂಡ್ ಕ್ಲೈಮೇಟ್ ಚೇಂಜು ಎಲ್ಲ ಸೇರಿ ಒಟ್ಟಿಗೆ ಹೊಡೆದು ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಆಗದಿರೆ ಫುಲ್ಲು ಬ್ಲ್ಯಾಕ್ಔಟ್ ಆಗಿ ಬ್ಯಾರಿಗೇಟ್ಗೆ ಹೋಗಿ ಹೊಡೆದಿದ್ದೀನಿ. ಲೆಫ್ಟಿಗೆ ಹೊಡೆದಿದ್ದೀನಿ, 3 ಪಲ್ಟಿಯಾಗಿ ರೋಡಿಗೆ ಉಜ್ಜಿಕೊಂಡೋಗಿ ಬಿದ್ದಿದ್ದೀನಿ. ಸೆಂಟ್ರ್ ರೋಡಲ್ಲಿ ಬಿದ್ದಿದ್ದೀನಿ. ಇದಾದಮೇಲೆ ನನ್ನ ಕತೆಗಳು ವ್ಯತೆ ಆಗಿದೆ. ಇವಾಗ ನಿಮಗೆ ತೋರಿಸ್ತೀನಿ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತೀನಿ. ಬಿದ್ದಿರೋ ಅಂಥ ಟೈಮಲ್ಲಿ ನಾನು ಅಮ್ಮ ಅಂತ ಇದ್ದೀನಿ. ಬೇಕಾದರೆ ನೀವು ಅದನ್ನು ಕೇಳಿಸ್ಕೋಬೋದು, ನಾನು ಅದನ್ನು ಪ್ಲೇ ಮಾಡ್ತೀನಿ. ಕಿರ್ಚ್ತಾ ಇದ್ದೀನಿ ಅಂದರೆ ನನಗೆ ಸಬ್ ಕಾನ್ಷಿಯಸ್, ನನಗೆ ಆ್ಯಕ್ಚುಲಿ ಕಾನ್ಷಿಯಸ್ ಇಲ್ಲ, ಬಟ್ ಎಲ್ಲೋ ಒಂದು ಕಡೆ ಕಾನ್ಷಿಯಸ್. ನನಗೆ ಆಕ್ಸಿಡೆಂಟ್ ಆಗಿರೋದು ನೆನಪಿಲ್ಲ. ನನಗೆ ಲಾಸ್ಟು ನಾನು ತಿಂಡಿ ತಿಂದಿರೋದು ಅಷ್ಟೇ ನನಗೆ ನೆನಪಿರೋದು. ಅದಾದಮೇಲೆ ನನಗೇನು ನೆನಪಿಲ್ಲ. ನಿದ್ದೆ ಬರ್ತಾ ಇದೆ ಅಂತ ಹೇಳಿ ಡೈಲಾಗ್ ನನಗೆ ಚೆನ್ನಾಗಿ ನೆನಪಿದೆ. ಸೊ ಇದಾದಮೇಲೆ ನಾವು ಮೂವ್ ಆಗ್ತಾ ಇದ್ದೀವಿ. ನನಗೇನು ನೆನಪಿಲ್ಲ, ರೋಡ್ ನೆನಪಿಲ್ಲ, ಹೈವೇ ನೆನಪಿಲ್ಲ, ಅಲ್ಲಿ ಏನಾಯಿತು ಅಂತಲೂ ನೆನಪಿಲ್ಲ ನನಗೆ. ಬಿಕಾಸ್ ಸನ್ಸ್ಟ್ರೋಕ್ ಆದಾಗ ಏನೂ ನೆನಪಿರಲ್ಲ ಯೂಶಲಿ. ಅದು ಒಬ್ರೊಬ್ರು ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲರಿಗೂ ಇದೇ ಥರ ಆಗಬೇಕು ಅಂತ ಹೇಳ್ತಿಲ್ಲ. ನನ್ನ ಬಾಡಿ ನನಗೆ ಸಪೋರ್ಟ್ ಮಾಡಲಿಲ್ಲ. ಮುಂದೆ ಬಂದು ಅದಾದಮೇಲೆ ಹೊಡೆದಿದ್ದೀನಿ, ಬಿದ್ದಿದ್ದೀನಿ, ಪಲ್ಟಿಯಾಗಿ ಬಿದ್ದಿದ್ದೀನಿ. ಫ್ರ್ಯಾಕ್ಷನ್ ಆಫ್ 10 to 15 ಸೆಕೆಂಡ್ಸ್ ಒಳಗಡೆ ಪ್ರಶಾಂತ್ ಸರ್ ವಾಪಸ್ ಬಂದಿದ್ದಾರೆ. KTM ಎಂಡ್ಯೂರ ಒಂದು ವಾಪಸ್ ಬಂತು ನೋಡಿ. ನನ್ನ ಮುಂದೆನೇ ಇದ್ರು ಅವರು. ನಾನು ಇಂಟರ್ಕಾಮಲ್ಲಿ ಅಮ್ಮ ಅಂತ ಕಿರ್ಚದಂತೆ ಅವ್ರು ವಾಪಸ್ ಬಂದಿದ್ದಾರೆ, ಏನಾಯಿತು ಅಂತ ಹೇಳಿ. ಅದಾದಮೇಲೆ ನಮ್ಮ ಕೋ ರೈಡರು ಪ್ರಜ್ವಲ್ ಅವರು ಆ್ಯಕ್ಚುಲಿ 10 to 15 ಕಿಲೋಮೀಟರ್ಸ್ ಮುಂದೆ ಇದ್ರಂತ. ಅವರು ಸ್ವಲ್ಪ ಫಾಸ್ಟಾಗಿ ಓಡಿಸೋರು. ನಾನು ಪ್ರಿಫರ್ ಮಾಡಲ್ಲ. ನಂದು ಮ್ಯಾಕ್ಸಿಮಮ್ ಅಂದ್ರೂ 100 ಕೆಲವೊಂದು ಜಾಗಗಳಲ್ಲಿ ಅಷ್ಟೇ. ಬಿಕಾಸ್ ನಾನು ಓವರ್ ವೆಯ್ಟು, ಲೋವರ್ ಲೋಡ್ ಗಾಡಿ ಇರುತ್ತೆ, ನಾನು ರಿಸ್ಕ್ ತೊಗೊಳ್ಳಲ್ಲ. ನಾನು ಮ್ಯಾಕ್ಸಿಮಮ್ 100 ಹೋಗ್ತೀನಿ. 100 ಇಟ್ಸ್ ಫೈನ್. 80 ಈಸ್ ಆಲ್ಸೋ ಫೈನ್. ನಿಮ್ಗೇನು ಸ್ಪೀಡ್ ರಿಸ್ಟ್ರಿಕ್ಷನ್ ಇದ್ದರೆ ನೀವು ಎಷ್ಟು ಹೋಗ್ತೀರೋ ಅಷ್ಟು ಹೋಗ್ಬೇಕಾಗತ್ತೆ. ಏನೂ ಇಲ್ಲ ಅಂದರೆ 80 ಈಸ್ ನಾರ್ಮಲ್ ಆನ್ ಹೈವೇಸ್ ನಿಮಗೆ. ಸೊ ಇದಾದಮೇಲೆ ಬಂದಿದ್ದಾರೆ, ಅವ್ರು ಕಾಲ್ ಮಾಡಿದ್ದಾರೆ, ಇಲ್ಲ ಬಿದ್ದೋಗ್ಬಿಟ್ಟಿದ್ದಾಳೆ, ನಿದ್ದೆ ಮಾಡಿಬಿಟ್ಟಿದ್ದಾಳೆ ಬಾ ಅಂತ ಕೂಡ ನಾವು ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ. Sir, hospital. Sir, please call hospital, sir. Huh? ಹೆಂಗಿದ್ದೀರಾ? ಹಾ? ರುಜು ವಾಪಸ್ ಬರೋ. ಹಲೋ, ವಾಪಸ್ ಬರೋ. ಇವಳು ಬಿದ್ದೋದ್ಲು, ಇವಳು ನಿದ್ದೆ ಮಾಡ್ಬಿಟ್ಲು ಅನ್ಸುತ್ತೆ ಗಾಡೀಲಿ. ಓ, ಇಲ್ಲಿ ವಾಪಸ್ ಬಾ. ಒಂದು 10 ಕಿಲೋ 15 ಕಿಲೋಮೀಟ್ರ್ ಅದೇ ರೋಡಲ್ಲಿ, ಹೈವೇಲೆ. हाँ सर, गिर गई, पता नहीं, थोड़ा मदद कर दीजिए. हाँ
गड्ढे बुला दिया गड्ढे में दे दे। हेलो मोटरसाइकिल का खड़ा कर दो, हाँ हाँ इसको खड़ा कर दो। खड़ा कर देंगे। इधर नाला भाई जी। आगे लीजिए सर। ಯಾಕಂದ್ರೆ ನಾನು ಅವ್ರಿಗೆ ಹೇಳ್ದೆ ನಂಗೆ ನಿದ್ದೆ ಬರ್ತಾ ಇದೆ ಅಂತ, ಆದ್ರೆ ಅವ್ರಿಗೆ ಅದು ಸನ್ಸ್ಟ್ರೋಕ್ ಅಂತ ಗೊತ್ತಾಗಿಲ್ಲ. ಸೊ ನಾನು ಜ್ಞಾನ ಇಲ್ಲ ನನಗೆ. ಆಮೇಲೆ ಬಂದಿದ್ದಾರೆ, ಪಬ್ಲಿಕ್ಸ್ ಎಲ್ಲ ಬಂದಿದ್ದಾರೆ, ನನ್ನನ್ನ ಎತ್ತೋದಕ್ಕೆ ಟ್ರೈ ಮಾಡಿದ್ದಾರೆ. ಗಾಡಿ ಉಜ್ಕೊಂಡು ಹೋಗಿರೋ ಕಾರಣ ಗಾಡಿನ ಎತ್ತಿ ಫಸ್ಟು ನಿಲ್ಸಿದ್ದಾರೆ. ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಊಟ ಊಟ ಅಂತ ಹೇಳ್ತಾ ಇದ್ದಾರೆ ಗಾಡಿನ. ಇದಾಗಿದ್ದು ಪಂಜಾಬಲ್ಲಿ, ಅದಕ್ಕೆ ಹಿಂದಿಯಲ್ಲಿ ಮಾತಾಡ್ತಾ ಇದ್ದಾರೆ, ಅದಕ್ಕೂ ಏನೂ ಇದು ಮಾಡೋಕೆ ಹೋಗ್ಬೇಡಿ. ಸೊ ಗಾಡಿನ ಎತ್ತಿದ್ದಾರೆ. ಆಮೇಲೆ ನನ್ನ ಜೀವ ಬಹುಶಃ ಇನ್ನೊಂದು 2 ನಿಮಿಷದೊಳಗಡೆ ಲೇಟ್ ಆಗಿದ್ರೆ ಒಂದು ಲಾರಿ ಹರಿಸ್ಕೊಂಡು ಹೋಗ್ಬಿಡ್ತಿತ್ತು. ನಾನು ಸತ್ತೋಗಿರುವೆ, ಎಲ್ಲ ಆನ್ ಸ್ಪಾಟ್ ಡೆತ್ ಆಗಿರ್ತಿದ್ದೆ ನಾನು. ನನ್ನ ಲಕ್ಕೋ ಏನೋ ಗೊತ್ತಿಲ್ಲ, ಅಷ್ಟೊತ್ತಿಗೆ ಬಂದು ಕಾಪಾಡಿದ್ದಾರೆ. ಪಬ್ಲಿಕ್ಸ್ ಬಂದಿದ್ದಾರೆ, ಅಲ್ಲಿರೋರೆಲ್ಲ ಪಂಜಾಬಿಗಳಲ್ವಾ, ಸಿಂಗ್ಸ್ಗಳು, ಅವರೆಲ್ಲ ಬಂದು ನನ್ನನ್ನು ಕಾಪಾಡಿದ್ದಾರೆ. ಲಿಟ್ರಲಿ ಹೇಳ್ಬೇಕು, ಅವ್ರಿಗೆಲ್ಲ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಇದಾಗ್ತಾ ಇದ್ದಂಗೆ ನನಗೆ ಬಂದು, ನೀವೆಲ್ಲ ವಿಡಿಯೋದಲ್ಲಿ ನೋಡ್ತಾ ಇರ್ತೀರ, ನಾನು ಎಕ್ಸ್ಪ್ಲನೇಷನ್ ಕೊಟ್ಟರೆ ನೀವು ಅಲ್ಲಿ ನೋಡ್ತಾ ಇರ್ಬೋದು ಆರಾಮಾಗಿ. ಸೊ ಬಂದು ನಾನು ಯಾವ ಲೆವೆಲಿಗೆ ಸೆಂಟರ್ ರೋಡಿಗೆ ಬಿದ್ದಿದ್ದೀನಿ ಅಂತ ಹೇಳಿ ನೀವು ನೋಡಿ, ಯಾವ ಲೆವೆಲಿಗೆ ಬಿದ್ದಿದ್ದೀನಿ ನಾನು ಸೆಂಟರ್ ರೋಡಲ್ಲಿ ಅಂತ. ಅದು ಪಕ್ಕ ಚೆಲ್ಲಿರೋದೆಲ್ಲ ಇಂಜಿನ್ ಆಯಿಲ್ ಲೀಕ್ ಆಗಿರೋದು, ಬ್ಲಡ್ ಅಲ್ಲ, ಅದು ಇಂಜಿನ್ ಆಯಿಲ್ ಲೀಕ್ ಆಗಿರೋದು, ಗಾಬರಿ ಆಗಬೇಡಿ. ಅದಾದಮೇಲೆ ನನಗೆ ಈ ಲೆಫ್ಟ್ ಹ್ಯಾಂಡನ್ನ ಹಿಂಗೆ ಎತ್ತಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಎತ್ತಕ್ಕೆ ಆಗ್ತಾ ಇಲ್ಲ. ನನಗೆ ಎಲ್ಲೋ ಇದ್ದೀನಿ, ಏನೋ ಮಾಡ್ತಾ ಇದ್ದೀನಿ, ನಂಗೆ ಅರ್ಥ ಆಗ್ತಾ ಇಲ್ಲ. ಸಬ್ಕಾನ್ಷಿಯಸ್ ಮೈಂಡ್ ಅದು ಏನಾಯಿತು ನನಗೇನು ಅಂತ ನನಗೇನು ಗೊತ್ತಾಗ್ತಾ ಇಲ್ಲ. ನನಗೆ ನೆನಪಿಲ್ಲ, ವಿಡಿಯೋ ನೋಡಿದ್ಮೇಲೆ ಹಿಂಗಾಗಿದೆ ಅಂತ ನನಗೆ ಗೊತ್ತಾಗಿರೋದು ಮ್ಯಾಟ್ರ್. ಆ್ಯಕ್ಚುಲಿ ಏನು ನೆನಪಿಲ್ಲ ನನಗೆ. ಸೊ ಇದಾದಮೇಲೆ ನನ್ನ ಒಂದು ಕಾಲು, ನೀವು ಲೆಫ್ಟ್ ಲೆಗ್ನ ನೋಡ್ಬೋದು, ಓಪನ್ ಆಗಿದೆ. ನನ್ನ ಪ್ಯಾಂಟು ಹರಿದೋಗಿದೆ, ನನ್ನ ರೈಡಿಂಗ್ ಗೇರ್ಸು ಪ್ಯಾಂಟ್ ಹರಿದೋಗಿ ಪೂರ್ತಿ ರಕ್ತ ಆಗಿದೆ. ಓಕೆನಾ. ಸೊ ಮೇಜರ್ ಇಂಜುರಿ ಅಲ್ಲಿಂದನೇ ಶುರುವಾಗಿರೋದು ನನಗೆ. ಸೊ ಇದಾದಮೇಲೆ ಏನು ಮಾಡಿದ್ದಾರೆ ಅಂತ ಅಂದರೆ, ಪಬ್ಲಿಕ್ಸ್ ಹೆಲ್ಪ್ನ ಕೇಳಿದ್ದಾರೆ. ಯಾವುದೋ ಒಂದು ಕಾರ್ ನಿಂತಿದೆ, ನೋಡ್ಬೋದು ನೀವು, ಎದುರುಗಡೆ ಒಂದು ಕಾರ್ ನಿಂತ್ಕೊಂಡಿರುತ್ತೆ. मोटरसाइकिल सिटी कैमरा कहाँ से नींद आ गई क्या? शायद लग रहा है सर, हैं? शायद लग रही है। कहाँ से हो? बेंगलुरु से। हाँ हाँ? डिवाइडर में टकरा गए। पता नहीं सर, मैं आगे था। मोटरसाइकिल की कार खोले थी, मरे जिला झोलता। प्रशांत का प्रशांत। क्योंकि बंद होगा गड्डी का मगर कड़े बेच बजता है मोटरसाइकिल
पता ही लग गया ना आपको इसलिए। ಆ ಕಾರಲ್ಲಿ ನನ್ನನ್ನು ಎತ್ಕೊಂಡು ಹೋಗಿ ಕಾರ್ ಒಳಗಡೆ ನನ್ನನ್ನು ಮಲಗಿಸಿದ್ದಾರೆ. ಆ ಸಮಯದಲ್ಲಿ ನಾನು 2-3 ಸತಿ ಜೋರಾಗಿ ಕಿರ್ಚಿದ್ದೀನಿ. ಈ ಒಂದು ನಾನೇನು ಕಾರ್ ಪ್ಲೇ ಹಾಕ್ಕೊಂಡಿದ್ದೀನಿ ಡ್ಯಾಶ್ ಕ್ಯಾಮ್ರಾದಲ್ಲಿ ವಾಯ್ಸ್ ರೆಕಾರ್ಡು ಆಗುತ್ತೆ, ಹಾಗಾಗಿ ಎಲ್ಲ ರೆಕಾರ್ಡಿಂಗ್ಸು ನನಗೆ ಸಿಕ್ಕಿರೋದು. ಗಾಡಿ ಬಿದ್ದಿರೋದು ಎತ್ತಿದ್ರೂ ಸಮೇತ ಎಲ್ಲ ರೆಕಾರ್ಡ್ ಆಗಿದೆ. ಗಾಡಿ ಇಗ್ನಿಷನ್ ಇವರು ಕೀ ಆಫ್ ಮಾಡಿಲ್ಲ, ಇಗ್ನಿಷನ್ ಆಫ್ ಮಾಡಿದ್ದಾರೆ, ಬಟ್ ಮೇನ್ ಕೀ ಆಫ್ ಮಾಡಿಬಿಟ್ಟಿದ್ದಿದ್ರೆ ಕ್ಯಾಮ್ರಾ ಆಫ್ ಆಗಿ ಹೋಗ್ಬಿಟ್ಟಿರೋದು. ಬಟ್ ಇವರು ಆಫ್ ಮಾಡಿಲ್ಲ, ಹಾಗಾಗಿ ಎಲ್ಲ ರೆಕಾರ್ಡಿಂಗ್ಸು ಸಿಕ್ಕಿರೋದು ನನಗೆ. ಇಗ್ನಿಷನ್ ಆಫ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಇವರು, ಕೀ ಆಫ್ ಮಾಡಿದಿಲ್ದಿರೋದಕ್ಕೆ ಎಲ್ಲ ರೆಕಾರ್ಡಿಂಗ್ಸು ನನಗೆ ಸಿಕ್ಕಿದೆ. ಸೊ ಇದಾದ ಮೇಲೆ ನನ್ನನ್ನು ಅಲ್ಲಿಂದ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಸೊ ನಾನು ಯಾವ ಲೆವೆಲ್ಗೆ ಕ್ರ್ಯಾಶ್ ಆಗಿದ್ದೀನಿ ಅಂತ ಅಂದರೆ, ಒಂದು ಜ್ಞಾನ ಇಲ್ಲ ನನಗೆ, ಸ್ವಲ್ಪ ಆದರೂ ಇಲ್ಲ. ನಾನು ತುಂಬ ನಿದ್ದೆ ಮಾಡಿಬಿಟ್ಟೆ, ನಾನು ನಿದ್ದೆ ಹೋಗ್ಬಿಟ್ಟೆ ಅಂದ್ರೂ ಅಟ್ಲೀಸ್ಟ್ ಗ್ರಿಲ್ ಟಚ್ ಆದಾಗಾದರೂ ನನ್ನ ಬ್ರೈನಿಗೆ ಸೆನ್ಸ್ ಆಗಬೇಕಿತ್ತು, ಹೊಡ್ಕೊಂಡೆ ನಿನ್ನ ಎದಳು ಮೇಲೆ ಅಂತ. ನನಗೆ ಸೆನ್ಸೇ ಆಗ್ತಾ ಇಲ್ಲ ಅಂದರೆ ಇಟ್ ಈಸ್ ಬ್ಲ್ಯಾಕ್ಔಟ್. ಆ್ಯಂಡ್ ಇಟ್ ವಾಸ್ ಪ್ರೂವ್ಡ್ ಬೈ ಡಾಕ್ಟರ್ಸ್ ನನ್ನ ಬ್ಲ್ಯಾಕ್ಔಟ್ ಆಗಿರೋದು, ಬಿಕಾಸ್ ತಲೆ CT ಸ್ಕ್ಯಾನ್ ಮಾಡಿದ್ದಾರೆ ನನಗೆ. ಸೊ ಹಾಗಾಗಿ ಬ್ಲ್ಯಾಕ್ಔಟ್ ಆಗಿ ಸನ್ಸ್ಟ್ರೋಕ್ ಆಗಿರೋದು ನನಗೆ ಪ್ರೂವ್ ಆಗಿದೆ, ಸರ್ಟಿಫೈ ಮಾಡಿದ್ದಾರೆ ಸನ್ಸ್ಟ್ರೋಕ್ ಆಗಿರೋದು ಇವಳಿಗೆ ಅಂತ ಹೇಳ್ಬಿಟ್ಟು. ಯಾವ ಲೆವೆಲ್ಗೆ ಅಂದರೆ 80 ಸ್ಪೀಡಲ್ಲಿ ಹೋಗ್ಬಿಟ್ಟು ಲೆಫ್ಟ್ ಬ್ಯಾರಿಕೇಡ್ಗೆ ನಾನು ಹೊಡೆದಿದ್ದೀನಿ. ಆ ಲೆಫ್ಟ್ ಬ್ಯಾರಿಕೇಡ್ಗೆ ಹೊಡೆದಿರೋ ಕಾರಣ ನನ್ನ ಒಂದು ಪ್ಯಾನಿಯರ್ಸ್ ಏನಿತ್ತು, ಲೆಫ್ಟ್ ಸೈಡ್ ಬೈಕಲ್ಲಿ ಪ್ಯಾನಿಯರ್ಸ್ ಏನಿತ್ತು ಕಂಪ್ಲೀಟ್ ಜಖಮಾಗಿ ಫುಲ್ ಉಷ್ಟು. ಪ್ಯಾನಿಯರ್ಸು ಅಲ್ಲೇ ಬಿಸಾಕಿದ್ದಾರೆ, ಡಿಸ್ಕಾರ್ಡ್ ಮಾಡಿದ್ದಾರೆ. ಒಳಗಿದ್ದ ಲಗೇಜ್ ಬ್ಯಾಗ್ ಇತ್ತು ನಂದು, ಬ್ಯಾಗಲ್ಲಿ ಎತ್ತಿದ್ದಾರೆ, ಬಾಕ್ಸ್ನಲ್ಲೇ ಬಿಸಾಕಿದ್ದಾರೆ. ಹೊಡೆದಿರೋ ಫೋರ್ಸ್ಗೆ ನನ್ನ ಇಡೀ ಲೆಫ್ಟ್ ಸೈಡ್ ಬಾಡಿ ಏನಿದೆ ಫುಲ್ಲು ಜಖಮಾಗಿದೆ. ನನ್ನ ಕಾಲು, ನನ್ನ ಕೈ ಎಲ್ಲ ಪುಡಿ ಪೀಸ್ ಫ್ರ್ಯಾಕ್ಚರ್. ಸೊ ಈ ಒಂದು ಸಿಚುಯೇಷನನ್ನು ನನಗೆ ಜ್ಞಾನ ಇಲ್ದಂಗೆ ಇಷ್ಟು ಫೇಸ್ ಮಾಡಿದೆ. ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದಾರೆ. 12 ಅವರ್ಸು ಕೋಮಾದಲ್ಲಿದ್ದೀನಂತೆ ನಾನು. ನನಗೆ ನನ್ನ ಕಾರಲ್ಲಿ ನನ್ನನ್ನು ಮಲಗಿಸ್ಕೊಂಡಾಗ್ಲೂ ನನಗೆ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ, ಎಚ್ಚರ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರಂತೆ ನನಗೆ ಎಲ್ಲರೂ. ಯಾಕಂದರೆ ಮಲಗಿಬಿಟ್ರೆ, ಕೋಮಾಗಿ ಹೋಗ್ಬಿಟ್ರೆ ಒಂದೊಂದ್ಸತಿ ಬ್ರೈನ್ ಡೆಡ್ ಆಗಿಬಿಡೋದು ಚಾನ್ಸಸ್ಸು, ಅಥವಾ ಇನ್ನರ್ ಬ್ಲೀಡಿಂಗ್ಗಳು ಆಗಿಬಿಟ್ರೆ ಹೋಗ್ಬಿಡುವಂಥ ಚಾನ್ಸಸ್ ಇರುತ್ತೆ. ಇಷ್ಟೊಂದು ಎಬ್ಸಕ್ಕೆ ಟ್ರೈ ಮಾಡಿದ್ದಾರೆ. ನಾನು ಏನೋ ತುಂಬ ಪೇಚ್ತಾ ಇದ್ದಂತೆ, ಏನೇನೋ ಮಾತಾಡ್ತಾ ಇದ್ದಂತೆ, ಬಟ್ ಕ್ಲಾರಿಟಿ ಇಲ್ಲ ನಾನು ಏನು ಮಾತಾಡ್ತಾ ಇದೆ ಅಂತ. ಏನಕ್ಕೆ ಅಂದರೆ ಈ ಭಾಗ ಏನಿದೆ ನನಗೆ ಇವತ್ತು ಈ ಕರೆ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ನನಗೆ ಏಟಾಗಿರೋದು. ಇದು ಬೇರೆ ಏನು ವೈಟ್ ಪ್ಯಾಚಸ್ ಅಲ್ಲ. ಇದೇನಾಗಿತ್ತು ಅಂದರೆ ಹಿಂಗಾಗಿತ್ತು ನನಗೆ. ಇದು ತುಂಬ ಏಟಾಗಿ ಇಷ್ಟು ದಪ್ಪ ಗೆಡ್ಡೆ ಆಗಿತ್ತು. ನಾನು ಮಾತಾಡೋದಕ್ಕೂ ನನ್ನ ಕೈಲಿ ಲಿಪ್ಸು ಓಪನ್ ಆಗ್ತಾ ಇರಲಿಲ್ಲ, ಫುಲ್ ಜಖಮ್ ಆಗಿತ್ತು ಬಾಯಿ ನಂದು. ಸೊ ಲೆಫ್ಟ್ ಮುಖದಲ್ಲಿ ರೈಟಿಗೆ ಇಂಜುರಿ ಆಗಿದೆ, ಬಾಡಿ ಲೆಫ್ಟ್ ಇಂಜುರಿ ಆಗಿದೆ. ಸೊ ನಾನು ಬಿದ್ದಿರೋ ಫೋರ್ಸ್ಗೆ ಹೆಲ್ಮೆಟ್ ಕೂಡ ಪಕ್ಕದ ಬ್ಯಾರಿಗೇಡ್ಗೆ ಎಗರೋಗಿದೆ ಅಂತ ಕೂಡ ನನಗೆ ಹೇಳಿದ್ರು. 50 ಮೀಟರ್ಸು ಉಜ್ಕೊಂಡು ಬಂದು ಬಿದ್ದಿದ್ದೀನಿ ನಾನು ಗಾಡಿಯಲ್ಲಿ. ಯಾಕಂದರೆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನೀವು ನೋಡಬಹುದು ಬೇಕಾದರೆ. ಅವರು ಒಂದು ಕಡೆಯಿಂದ ನಂದು ಏನಾದರೂ ಟ್ಯಾಂಕ್ ಬ್ಯಾಗ್ ಎತ್ಕೊಬರ್ತಾ ಇದ್ದಾರೆ, ಒಂದು ಕಡೆಯಿಂದ ನಂದು ಏನೋ ಐಟಮ್ಗಳು ಎತ್ಕೊಬರ್ತಾ ಇದ್ದೀನಿ, ಇನ್ನೊಂದು ಕಡೆಯಿಂದ ಹೆಲ್ಮೆಟ್ ಎತ್ಕೊಬರ್ತಾ ಇದ್ದಾರೆ. ನಾನು ಎಲ್ಲೋ, ನನ್ನ ಬೈಕೆಲ್ಲೋ, ನನ್ನ ವಸ್ತುಗಳೆಲ್ಲೋ ಎಲ್ಲೆಲ್ಲೋ ಚಿತ್ರ ಆಗಿ ನ್ಯಾಷನಲ್ ಹೈವೇಲಿ ಬಿದ್ದಿದ್ದೀನಿ. ಒಂದೇ ಒಂದು ಲಾರಿ 2 ನಿಮಿಷದೊಳಗೆ ಬಂದಿದ್ರೆ ನನ್ನ ಹತ್ತಿಸ್ಕೊಂಡು ಹೋಗಿರೋರು, ಬಿಕಾಸ್ ಹೆವಿ ಲಾರಿ ಮೂವ್ಮೆಂಟ್ ಇತ್ತು ಆ ಒಂದು ಹೈವೇಯಲ್ಲಿ. ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಲಾರಿ ಮೂವ್ಮೆಂಟ್ ಆಗ್ತಾ ಇದೆ, ಬಟ್ ನಿಲ್ಲಿಸಿದ್ದಾರೆ, ನಾನು ನೋಡಿ ನಿಲ್ಲಿಸಿದ್ದಾರೆ, ಜನ ಇದ್ದಿದ್ದು ನೋಡಿ. ಅದೇ ಲಾರಿ ಗೊತ್ತಿಲ್ದಿರ ಹಾಗೆ ಒಳ್ಳೆ ಸ್ಪೀಡಲ್ಲಿದ್ದು, ಹೈಟ್ ಇರುತ್ತೆ ಗಾಡಿ, ಕಾಣಲ್ಲ, ಹತ್ತಿಸಿದ್ರೆ ಇವತ್ತು ಈ ಪಯಣ ವಿಸ್ವಾತಿ ನಿಮ್ಮ ಮುಂದೆ ಮಾತಾಡ್ತಾ ಇರಲಿಲ್ಲ. ಸೊ ಪುನರ್ಜನ್ಮ ಅಂತ ಹೇಳಿದ್ದು ಇದಕ್ಕೆ. ಮತ್ತು ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ ಕಾರಲ್ಲಿ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ನನ್ನ ಕಾರಲ್ಲಿ ಆ ಸಮಯದಲ್ಲಿ 4 ಜನ ಇದ್ರಂತೆ ಆ ಕಾರಲ್ಲಿ. ನನ್ನ ಪರಿಸ್ಥಿತಿ ನೋಡ್ಬಿಟ್ಟು ಎಲ್ಲ ಇಳ್ಕೊಂಬಿಟ್ಟು, ನನ್ನ ಜೊತೆ ಪ್ರಶಾಂತ್ ಸರ್ ಇದ್ದು, ಪ್ರಜ್ವಲ್ ಇರಲಿಲ್ಲ, ಪ್ರಶಾಂತ್ ಸರ್ ಇದ್ದರು, ಅವರು ಮತ್ತು ಇನ್ನೊಬ್ರು ಯಾರೋ ಪಬ್ಲಿಕ್ಕು ನನ್ನ ಹಾಸ್ಪಿಟಲ್ ಕರ್ಕೊಂಡೋದ್ರಂತೆ. ಸೊ ತುಂಬ ಥ್ಯಾಂಕ್ ಯು ನನ್ನ ಜೀವ ಉಳಿಸಿರುವಂಥ ಆ ಕಾರಿನ ಡ್ರೈವರ್ಗೆ ಆ್ಯಂಡ್ ನಂಗೆ ಸಪೋರ್ಟ್ ಮಾಡಿದಂಥ ಪಬ್ಲಿಕ್ಸ್ಗೆ. ಪಂಜಾಬಲ್ಲಿ ಲಿಟ್ರಲಿ ಅವತ್ತು ನನಗೆ ನೀವು ಎಮರ್ಜೆನ್ಸಿಯಲ್ಲಿ ಬಂದಿರಲಿಲ್ಲ ಅಂತ ಅಂದಿದ್ರೆ ಏನಾಗ್ತಿತ್ತು ಅಂತ ಗೊತ್ತಿಲ್ಲ, ಅಷ್ಟು ಸಿವಿಯರ್ ಆಗಿತ್ತು ನನಗೆ. ಸೊ ಕರ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ಕಾರ್ನ ನಂಬರ್ನ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಬೈ ಎನಿ ಚಾನ್ಸ್ ನಿಮಗೆ ಅವರ ಡೀಟೇಲ್ಸ್ ಏನಾದರೂ ಸಿಕ್ಕಿದ್ರೆ, ಕಾಂಟ್ಯಾಕ್ಟ್ ಡೀಟೇಲ್ಸು ಪ್ಲೀಸ್ ನನಗೆ ಅದನ್ನು ತಿಳಿಸಿ. ಇದು ಪಂಜಾಬ್ ಹರಿಯಾಣ ಆಗಿರೋದು, ಕಾರ್ ನಂಬರ್ ಇದೆ ನೋಡಿ. ಸೊ ಇವರು ನನ್ನ ಜೀವ ಉಳಿಸೋದಕ್ಕೆ ಹೆಲ್ಪ್ ಮಾಡಿರುವಂಥ ಕಾರ್ ಡ್ರೈವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಆ ಸಮಯದಲ್ಲಿ
ಎಮರ್ಜೆನ್ಸಿ ಟೈಮಲ್ಲಿ ಏನು ಯೋಚನೆ ಮಾಡ್ದಿರೆ ನನ್ನ ಮೇಲೆ ಕೇಸ್ ಆಗ್ಬಿಡ್ಬೋದು, ನನ್ನ ಮೇಲೆ ಏನಾದರೂ FIR ಆಗ್ಬಿಡ್ಬೋದು, ಈ ಥರ ಕೇಸಸ್ಗಳನ್ನ ನಾವು ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಅದನ್ನೆಲ್ಲ ಚಿಂತೆಯಲ್ಲೇ ಬಿಟ್ಟು ಅದು ಒನ್ ವೇ ಅಲ್ಲಿ ವಾಪಸ್ ನನ್ನನ್ನು ಆ ಕಾರಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅದು ಹೈವೇ ಒನ್ ವೇಲಿ ವಾಪಸ್ ಕರ್ಕೊಂಡು ಹೋಗಿದ್ದಾರೆ ನನ್ನನ್ನು. ಇಟ್ ವಾಸ್ ನಾಟ್ ಈಸಿ. ಯಾರು ಆ ರಿಸ್ಕ್ನ ತೊಗೊಳೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಅಂಥ ಸಮಯದಲ್ಲಿ ಹೆಲ್ಪ್ ಮಾಡಿರುವಂಥ ನಿಮ್ಮೆಲ್ರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಇವತ್ತು ನಾನು ಬದುಕಿದ್ದೀನಿ ಅಂದರೆ ಮೇಜರಾಗಿ ನಿಮ್ಗಳಿಂದ, ಬಿಕಾಸ್ ಅಷ್ಟು ಫಾಸ್ಟಾಗಿ ಫಸ್ಟ್ ಏಡ್ ಮಾಡಿಸಿದ್ದೀರಾ ನನಗೆ. ಸೊ ಇದಾದಮೇಲೆ ಹೆಲ್ಮೆಟ್ ಎಲ್ಲ ಒಂದು ಕಡೆ ಬಿದ್ದಿದೆ, ನಾನು ಒಂದು ಕಡೆ ಬಿದ್ದಿದ್ದೀನಿ, ಎಲ್ಲ ಐಟಮ್ ಎಲ್ಲ ತೊಗೊಂಬಂದು ಗಾಡಿನ ಅಲ್ಲೇ ನಿಲ್ಲಿಸ್ಬಿಟ್ಟು ನನ್ನ ಟ್ಯಾಂಕ್ ಬ್ಯಾಗು, ಯಾಕಂದರೆ ಅದರೊಳಗಡೆ ದುಡ್ಡು, ಮೊಬೈಲು ಎಲ್ಲ ಇತ್ತು ನಂದು. ಟ್ಯಾಂಕ್ ಬ್ಯಾಗ್ ಹ್ಯಾಂಡಿಯಾಗಿ ಎತ್ಕೋಬೇಕಾಗುತ್ತೆ, ಅದು ಬರೀ ಜಿಪ್ ಇರುತ್ತೆ, ಏನೋ ಲಾಕಿಂಗ್ ಏನಿರಲ್ಲ. ಅದನ್ನೇ ಎತ್ಕೊಂಡು ಮಿಕ್ಕಿದೆಲ್ಲ ಅಲ್ಲೇ ಬಿಟ್ಬಿಟ್ಟು ಅಲ್ಲಿ ಯಾರಿಗೋ ಪಬ್ಲಿಕ್ಗೆ ಹೇಳದಂತೆ ಗಾಡಿ ನೋಡ್ಕೊಳ್ಳಿ, ಇನ್ನೊಬ್ರು ರೈಡರ್ ಬಂದು ಗಾಡಿನ ನೋಡ್ಕೋತಾರೆ, ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ ಅಂತ. ಯಾರೋ ಪಬ್ಲಿಕ್ಕು ಅವ್ರು ಪ್ರಜ್ವಲ್ ಬರೋವರೆಗೂ ನನ್ನ ಗಾಡಿನ ಕಾಯ್ತಾ ಇದ್ರಂತೆ. ನನ್ನನ್ನು ಅಷ್ಟೊತ್ತಿಗೆ ಇವರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ನನ್ನನ್ನು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಫಸ್ಟಿಗೆ ಕರ್ಕೊಂಡು ಹೋಗಿದ್ದಾರೆ ಎಮರ್ಜೆನ್ಸಿ. ಅಲ್ಲಿಗೆ ಹೋದ ಮೇಲೆ ನನ್ನ ಕಿವಿ, ನನ್ನ ಮೂಗಲ್ಲಿ ಬ್ಲೀಡಿಂಗ್ ಆಗಿದೆಯಂತೆ, ತುಂಬಾ ಬ್ಲೀಡಿಂಗ್ ಆಗ್ತಾ ಇತ್ತಂತೆ. ಸೊ ಅವರು ಇಲ್ಲ, ಇದು ತುಂಬ ಎಮರ್ಜೆನ್ಸಿ ಆಗಿದೆ ಆ್ಯಂಡ್ ಇದು ಕೈಕಾಲು ಮುರಿದೋಗಿದೆ, ಇದು ಆಕ್ಸಿಡೆಂಟ್ ಕೇಸ್ ಆಗಿರೋದ್ರಿಂದ ಇನ್ನೊಂದು ಬೇರೆ ಹಾಸ್ಪಿಟಲ್ಗೆ ಹೋಗಬೇಕು ನೀವು ಅಂತ ಹೇಳಿಬಿಟ್ಟು ಬೇರೆ ಪ್ರೈವೇಟ್ ಹಾಸ್ಪಿಟಲ್ಗೆ ನನ್ನನ್ನು ಶಿಫ್ಟ್ ಮಾಡಿದ್ದಾರೆ. ಸೊ ಅಲ್ಲಿ ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಟ್ರೀಟ್ ಮಾಡಲಿಲ್ಲ. ಅದಾದಮೇಲೆ ನನಗೆ ಬಟ್ಟಿಂಡ ಅನ್ನೋ ಊರಲ್ಲಿ ಈ ಒಂದು ಆಕ್ಸಿಡೆಂಟ್ ಆಗಿದ್ದು, ಅಲ್ಲಿರುವಂಥ ಇನ್ನೊಂದು ಹಾಸ್ಪಿಟಲ್ಗೆ ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನನಗೆ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ನನಗೇನು ಜ್ಞಾನ ಇಲ್ಲ ಆ್ಯಂಡ್ ನನಗೇನು ನೆನಪಿಲ್ಲ, ಈಗಲೂ ನನಗೆ ನೆನಪಿಲ್ಲ. ಸೊ ಅದಾದಮೇಲೆ ನನ್ನ ಕೋಮಾ ಅಲ್ಲಿದ್ನಲ್ಲ, ನಾನು ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರೆ, ಎಕ್ಸ್ರೇ ಎಲ್ಲ ಮಾಡಿದ್ರಂತೆ, ಏನಾಗಿದೆ ಏನು ಕತೆ ಅಂತ ಆಕ್ಸಿಜನ್ ಮಾಸ್ಕ್ ಎಲ್ಲ ಹಾಕಿ ಸ್ವಲ್ಪ ಬಾಡಿ ಎಚ್ಚರ ಆಗಬೇಕಲ್ಲ, ನನ್ನ ಮೈಂಡ್ ಎಚ್ಚರ ಆಗೋವರೆಗೂ ವೆಯ್ಟ್ ಮಾಡಿದ್ದಾರೆ. ಅಷ್ಟೊತ್ತಿಗೆ ನಮ್ಮ ಕೋರೈಡರ್ಸ್ಗಳು ನನ್ನ ಪೇರೆಂಟ್ಸ್ಗೆ ಇನ್ಫಾರ್ಮೇಷನ್ ಮಾಡಿದ್ದಾರೆ, ಈ ಥರ ಆಕ್ಸಿಡೆಂಟ್ ಆಗಿದೆ, ಪ್ಲೀಸ್ ಹಿಂಗೆ ಬನ್ನಿ ಅಂತ ಹೇಳಿ ಸಾಫ್ಟಾಗಿ ನಿಧಾನ ಕಾಮಾಗಿ ಹೇಳಿದ್ದಾರೆ. ನಮ್ಮಪ್ಪ ಕೆಲ್ಸಕ್ಕೆ ಹೋಗಿದ್ರು, ನಮ್ಮಪ್ಪ ರಿಟೈರ್ಡ್ ಆಗಿದ್ರು, ಪ್ರೈವೇಟ್ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಕೆಲಸದಿಂದ ರಜಾ ಕೇಳ್ಕೊಂಡು ಇಮಿಡಿಯೇಟಾಗಿ ಮನೆಗೆ ಬಂದು ನನ್ನ ನೋಡಬೇಕು ಅಂತೇಳಿ, ಅಮ್ಮ ಅಂತೂ ಪೆಟ್ಸಿದ್ದಾರೆ, ಬಿಟ್ಟು ಬರೋಕ್ಕೆ ಕಷ್ಟ ಆಗುತ್ತೆ, ಅಮ್ಮನ್ನ ಕಳಿಸಿ ಅಂದರೆ ಅಮ್ಮಂಗೆ ಪಾಪ ಫ್ಲೈಟ್ ಹತ್ತೆಲ್ಲ ಅಭ್ಯಾಸ ಇಲ್ಲ. ಸೊ ಇವಾಗ ಡಿಪೆಂಡ್ ಆಗಿರೋದು ಅಪ್ಪನ ಮೇಲೇ ಕಂಪ್ಲೀಟಾಗಿ. ಅಪ್ಪ ಏನು ಮಾಡಿದ್ರು, ನಂದು ಎಲ್ಲ ಡಾಕ್ಯುಮೆಂಟ್ಸ್ ಎತ್ಕೊಂಡು, ಇನ್ಶೂರೆನ್ಸ್ಗಳೆಲ್ಲ ಎತ್ಕೊಂಡು ಚಂಡೀಗರಿಗೆ ಫ್ಲೈಟ್ ತೊಗೊಂಡು ಓವರ್ ನೈಟ್ ಬಂದರು. ಅದಾದಮೇಲೆ ಆ ಚಂಡೀಗರಿಂದ 250 ಕಿಲೋಮೀಟರ್ಸ್ ಇರೋದು ಬಟಿಂಡಾ ಅನ್ನೋ ಊರು, ಅಲ್ಲಿಗೆ ಕ್ಯಾಬಲ್ಲಿ ಬಂದಿದ್ದಾರೆ. ಬಂದು ಅಪ್ಪಂದು ಕನ್ಸೆಂಟ್ ಸೈನ್ ಫಾರ್ಮ್ದೆಲ್ಲ ಸೈನ್ ಹಾಕಿಸಿ ನೆಕ್ಸ್ಟ್ ಡೇ ನನಗೆ ಆಪ್ರೇಷನ್ ಮಾಡಿದ್ದಾರೆ. ಅಕ್ಟೋಬರ್ 11ನೇ ತಾರೀಕು 2025 ನನಗೆ ಆಪ್ರೇಷನ್ ಆಯಿತು. ಆಕ್ಸಿಡೆಂಟ್ ಆಗಿದ್ದು ಅಕ್ಟೋಬರ್ 10, ಸರ್ಜರಿ ಆಗಿರೋದು ಅಕ್ಟೋಬರ್ 11ನೇ ತಾರೀಕು. ಸೊ ಎಕ್ಸ್ರೇ ಎಲ್ಲ ಮಾಡಿದಾಗ ಗೊತ್ತಾಗಿರೋದೇನು ಅಂತ ಅಂದರೆ, ನನ್ನ ಕೈಯಲ್ಲಿ ಮೂಳೆ ಮುರಿದೋಗಿದೆ, ಈ ಮೂಳೆ ಮುರಿದೋಗಿದೆ, ಫುಲ್ ಮೂಳೆ ಮುರಿದೋಗಿದೆ, ಕಾಲಲ್ಲಿ ಆ್ಯಂಕಲಲ್ಲಿ ಮೂಳೆ ಮುರಿದೋಗಿದೆ ಅಂತ ಹೇಳಿ, ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳಿಬಿಟ್ಟು ಫ್ರ್ಯಾಕ್ಚರಿಗೆ ರಾಡ್ ಹಾಕಿ ರಿಪ್ಲೇಸ್ ಮಾಡಿ ಅದನ್ನು ನನಗೆ ಸರಿ ಮಾಡಿದ್ರು. ಆಪ್ರೇಷನ್ ಥಿಯೇಟ್ರಿಂದ ಬಂದಮೇಲೆ ಫಸ್ಟ್ ಮುಖ ನೋಡಿದೆ ಅಪ್ಪಂದು. ನನಗೆ ಏನೂ ನೆನಪಿಲ್ಲ. ಅಪ್ಪನ ಮುಖ ನೋಡಿದೆ, ನಾನು ಎಲ್ಲಿದ್ದೀನಿ, ನನಗೇನಾಯಿತು, ಎಲ್ಲಿ ಏನಾಗ್ತಾ ಇದೆ, ನಾನು ಎಲ್ಲಿದ್ದೀನಿ ಅಂತ ಕೇಳಿದೆ ನಾನು. ಎದುರ್ಕೋಬೇಡ ಮಗಳೇ, ನಾವೆಲ್ಲ ಇದ್ದೀವಿ, ಏನೂ ಆಗಿದೆ, ಸಣ್ಣದಾಗಿ ಒಂದು ಆಪ್ರೇಷನ್ ಆಗಿದೆ, ಯೋಚನೆ ಮಾಡಬೇಡ ಅಂತ ಅಂದೆ. ಸೊ ಮತ್ತೆ ನಾನು ಅನಸ್ತೇಷಿಯಾ ಪವರಲ್ಲಿದ್ನಲ್ಲ, ಸೊ ಅದಾದಮೇಲೆ ಮತ್ತೆ ಮಲಗಿದ್ದೀನಿ. ಆಮೇಲೆ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ. ಅದಾದಮೇಲೆ ನನಗೆ ಎಚ್ಚರ ಆಗಿದೆ, ಕಂಪ್ಲೀಟ್ ಎಚ್ಚರ ಮಾಡ್ಕೊಂಡಿದ್ದೀನಿ ನನ್ನನ್ನು ನಾನು. ಏನಾಯಿತು ನನಗೆ, ಯಾಕೆ ಹಿಂಗಾಯಿತು ಅಂತ ಹೇಳಿದಾಗ ನನ್ನ ಮುಂದೆ ಅಪ್ಪ, ಪ್ರಜ್ವಲು, ಪ್ರಶಾಂತ್ ಸರ್ 3 ಜನನೂ ಇದ್ದರು. ಆವಾಗ ಹೇಳಿದ್ರು, ಇಲ್ಲ ಈ ಥರ ಹೋಗಿ ಆಕ್ಸಿಡೆಂಟ್ ಆಯಿತು, ನೀನು ಬ್ಯಾರಿಕೇಟಿಗೆ ಹೊಡೆದಿದ್ಯಾ, ಸೊ ಅದಾದಮೇಲೆ ಈ ಥರ ಎಲ್ಲ ಆಯಿತು, ನೀನು ಹಾಸ್ಪಿಟಲ್ಗೆ ಹಾಕಿದ್ದೀವಿ, ಈಗ ಒಂದು ಆಪ್ರೇಷನ್ ಮಾಡಿದ್ದಾರೆ, ಸೊ ಆರಾಮಾಗಿರು, ರಿಲ್ಯಾಕ್ಸ್ ಮಾಡ್ಕೊ, ಏನೂ ಆಗಲ್ಲ, ಆಪ್ರೇಷನ್ ಆಗಿದೆ ಅಂತೆಲ್ಲ ಹೇಳಿದ್ರು. ಲಿಟ್ರಲಿ ನನ್ಸ ಅಂತ ನಂಬಕ್ಕಾಗ್ತಿಲ್ಲ. ಒನ್ ಆಫ್ ದ ಬಿಗ್ಗೆಸ್ಟ್ ಆ್ಯಂಡ್ ವರ್ಸ್ಟ್ ಆಕ್ಸಿಡೆಂಟ್ಸ್ ಇನ್ ಮೈ ಲೈಫ್ ಇದು. 9 ವರ್ಷದಿಂದ ಬೈಕ್ ರೈಡ್ ಮಾಡ್ತಾ ಇದ್ದೀನಿ, ಎಂತೆಂಥ ಕಿತ್ತೋಗಿರೋ ಟೆರೈನಲ್ಲೆಲ್ಲ ಓಡಿಸಿದ್ದೀನಿ, ಲಿಟ್ರಲಿ ಒಂದು ಹೈವೇಲಿ ಹೋಗಿ ಹೊಡೆದಿದ್ದೀನಿ ಅಂತ ಅಂದರೆ ಲೆಕ್ಕ ಹಾಕೊಳ್ಳಿ. ಇದು ನಂದು ತಪ್ಪು, ನಿಮ್ಮದು ತಪ್ಪು, ಅಥವಾ ಬೇರೆ ರೈಡರ್ಸ್ಗಳಿಗೂ ಹಿಂಗೆ ಆಗ್ಬಿಡುತ್ತೆ ಅಂತ ಅಲ್ಲ. ಪ್ರಾಬ್ಲಮ್ ಇಲ್ಲಿ ನಂದು ಇದೆ ಆ್ಯಂಡ್ ಅಲ್ಲಾಗಿರುವಂಥ ಸಿಚುಯೇಷನಲ್ಲೂ ಪ್ರಾಬ್ಲಮ್ಸ್ ಇದೆ. ಒಂದು ನಾನು ಹೇಳಿದೆ, ಸಮಯದ ಸರಿಯಾಗಿ ಊಟ ತಿಂಡಿ ಇಲ್ಲ, ಸಮಯದ ಸರಿಯಾಗಿ ನಿದ್ದೆ ಇಲ್ಲ, ಡ್ರಾಸ್ಟಿಕ್ ಕ್ಲೈಮೇಟ್ ಚೇಂಜ್, ಎಲ್ಲನೂ ಹೊಡ್ತಾ ಬಿದ್ದಿದೆ. ಎವ್ರಿ ಟೈಮ್ ನಾನು ಆಗಲಿ ಬೇರೆಯವ್ರ ಜೊತೆ ನಾನು ರೈಡ್, ನಾನು ಯೂಶಲಿ ನನ್ನ ವೀಡಿಯೋಸಲ್ಲಿ ನೋಡಿರ್ತೀರ, ನಿತಿನ್ ಜೊತೆ ನಾನು ರೈಡ್ ಮಾಡೋದು ಜಾಸ್ತಿ. ನಾವು ಹೋದಾಗೆಲ್ಲ ನಮ್ಮದೇ ಒಂದು ಡಿಸಿಪ್ಲಿನ್ ಇರುತ್ತೆ, ಒಂದು ಟೆರೇನ್ ಇರುತ್ತೆ, ಒಂದು ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಬಟ್ ಈ ಸತಿ ಸ್ವಲ್ಪ ಚೇಂಜಸ್ ಆಯಿತು, ಬಿಕಾಸ್ ಹುಡುಗರ ಜೊತೆಗೆ ನಾನು ಫಸ್ಟ್ ಟೈಮ್ ರೈಡ್ ಮಾಡ್ತಾ ಇರೋದು, ಅಂದರೆ ಕಂಪ್ಲೀಟ್ ಹುಡುಗರ ಜೊತೆ ಲಾಂಗ್ ರೈಡ್ನ ಮಾಡ್ತಾ ಇರೋದು. ಸೊ ನಾನು ಒಬ್ಬಳೇ ಹುಡುಗಿ ಇದೆ. ಸೊ ಅವಾಗ ಏನಾಗುತ್ತೆ, ಒಂದು ಸ್ವಲ್ಪ ಮುಜುಗರ, ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಇದೆಲ್ಲ ಇರುತ್ತೆ. ಬಟ್ ಇಟ್ಸ್ ಓಕೆ, ರೈಡಿಂಗಲ್ಲಿ ಅವೆಲ್ಲ ಶೇರ್ ಮಾಡ್ಕೋತಿದ್ವಿ, ಒಟ್ಟಿಗೆ ಇರ್ತಿದ್ವಿ, ಏನೂ ತೊಂದರೆ ಇಲ್ಲ. ನಮಗೆ ಎಲ್ಲ ಅಣ್ಣ ತಮ್ಮ ಇದ್ದಂಗೆ, ನಾವು ಅದೆಲ್ಲ ತಲೆನೇ ಕೆಡ್ಸ್ಕೊಂತಿರಲಿಲ್ಲ. ಅವ್ರಿಗೂ ಹೆಣ್ಮಕ್ಳಿದ್ದಾರೆ ಮನೇಲಿ, ಯಾವತ್ತೂ ನಾನು ಆ ಥರ ಟ್ರೀಟ್ ಮಾಡಲಿಲ್ಲ, ಒಳ್ಳೆ ಅಣ್ಣ ತಂಗಿ ಥರನೇ ನಾವೆಲ್ಲರೂ ಇದ್ವಿ. ಬಟ್ ಏನೋ ಒಂದು ಅನ್ಕಂಫರ್ಟಬಲ್ ಇರುತ್ತಲ್ವ,
ಬಹುಶಃ ನಾನು ಅದ್ರಲ್ಲಿ ಕಾಂಪ್ರ ಆಗಬಾರ್ದಿತ್ತು. ಅದಾದಮೇಲೆ ಟೈಮಿಗೆ ಊಟ ತಿಂಡಿ ಮಾಡಬೇಕಿತ್ತು, ಆಮೇಲೆ ನಿದ್ದೆ ಮಾಡಲಿಲ್ಲ. ಇದೆಲ್ಲ ನಂಗೆ ಏನಾಯಿತು, ಎಫೆಕ್ಟ್ ಆಗ್ಬಿಡ್ತು. ಎಂತೆಂಥದ್ದೋ -28 ಸ್ಪಿಟಿಯಲ್ಲಿ ನಾನೇ ಓಡಿಸಿದ್ದೀನಿ. 12 ಓಡಿಸ್ಬಿಟ್ಟೆ, ಮೊನ್ನೆ -12 ಓಡಿಸ್ಬಿಟ್ಟೆ. ಆ ಥರ ಚಳಿಯಲ್ಲೆಲ್ಲ ಓಡಿಸ್ತಿ ಮತ್ತೆ ಸಮ್ಮರಿಗೆ ಅಂದರೆ ಸಡನ್ನಾಗಿ ಬಿಸಿಲಿಗೆ ಬಂದಾಗಲೂ ನನಗೆ ಇದುವರೆಗೂ ಏನೂ ಆಗಿರಲಿಲ್ಲ, ಯಾವತ್ತೂ ಆಗಿರಲಿಲ್ಲ. ನನ್ನ ಹಣೆ ಬರದಲ್ಲಿ ಇತ್ತು ಅಂತ ಅನ್ಸುತ್ತೆ, ಈ ಸತಿ ಬೀಳಬೇಕು ನಿನ್ಗೆ ಈ ಥರ ಆಗುತ್ತೆ ಅಂತ ಹಣೆ ಬರದಲ್ಲಿ ಇತ್ತು ಅನ್ಸುತ್ತೆ. ಅದೇ ರೀತಿ ಆಯಿತು. ಸೊ ಹಣೆ ಬರನ ಯಾರು ಅಳ್ಸೋಕ್ಕಾಗಲ್ಲ ಅಥವಾ ಬದಲಾಯಿಸೋಕ್ಕಾಗಲ್ಲ. ಓಕೆ ಸ್ವಾತಿ, ನೀನು ಇವತ್ತು ಹಿಂಗೆ ಮಾಡಿದ್ದಕ್ಕೆ ಹಿಂಗಾಯಿತು, ನೀನು ಹಂಗೆ ಮಾಡಬಾರ್ದಿತ್ತು, ನೀನು ಬೈಕ್ ರೈಡ್ ಮಾಡಬಾರ್ದಿತ್ತು ಅಂತ ಹೇಳಿ ಕಮೆಂಟ್ ಹಾಕೋರು ಇರ್ತಾರೆ. ಬಟ್ ಹಣೆ ಬರದಲ್ಲಿ ಬರ್ದಿದ್ರೆ ಅದನ್ನು ಯಾರಿಂದೂ ತಪ್ಸೋಕ್ಕಾಗಲ್ಲ. ಸುಮ್ಮನೆ ರೋಡಲ್ಲಿ ಹೋಗ್ತಾ ಇರ್ತಾರೆ, ಯಾರೋ ಗುದ್ಕೊಂಡು ಹೊಟ್ಟೋಗ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಪಾಪ, ಅವ್ರು ರೈಡ್ರೇ ಅಲ್ಲ ಅಥವಾ ಅವ್ರು ಆ್ಯಕ್ಟಿವ್ ಓಡಿಸೋಕ್ಕೂ ಬರ್ತಾರಲ್ಲ, ಅಂಥವ್ರಿಗೆಲ್ಲ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇನ್ನು ನಾವು ಅಷ್ಟೊಂದು ರಿಸ್ಕ್ ತೊಗೊಂಡು ಹೋದಾಗ ಬೈಕಿಂಗ್ ಅಂತ ಅಂದಮೇಲೆ ಇಟ್ ಈಸ್ ಆಲ್ ಎಲ್ಲನೂ ನಾನು ಫೇಸ್ ಮಾಡೋಕ್ಕೆ ರೆಡಿ ಇರಬೇಕು. ಡೂ ಆರ್ ಡೈ. ನಾನು ಅವತ್ತಿಂದ ಹೇಳಿ ಸತ್ರು ಬದುಕಿದ್ರು ಜೊತೆಗೆ ಅಂತ ಹೇಳಿದೆ. ಸೊ ಸತ್ರು ಬದುಕಿದ್ರು ಜೊತೆಗೆ ಅನ್ನೋ ಥರನೇ ಒಂದು ಬದುಕು ಬಂದಿದ್ದೀನಿ, ಬದುಕು ಬಂದಿದ್ದೀನಿ. ಓಕೆನಾ? ಸೊ ಬೈಕಿಂಗ್ ಅಂದಮೇಲೆ ಇದೆಲ್ಲ ಕಾಮನ್. ವಿ ಹ್ಯಾವ್ ಟು ಟೇಕ್ ಇಟ್ ಇನ್ ಅ ವೆರಿ ಸ್ಪೋರ್ಟಿವ್ ವೇ. ನಾನು ಇವತ್ತು ಅದನ್ನೇ ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದೀನಿ. ಬೈಕಿಂಗ್ ಅಂದಮೇಲೆ ಇದೆಲ್ಲ ಕಾಮನ್ ಬಿಡುಗುರು ಅಂತ ಹೇಳ್ಬಿಟ್ಟು ತುಂಬ ಧೈರ್ಯ ಮಾಡ್ಕೊಂಡು ರಿಕವರಿ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನನ್ನ ಬೈಕ್ ಅಂತೂ ಸಿಕ್ಕಾಪಟ್ಟೆ ಮೇಜರಾಗಿ ನನ್ನ ಬೈಕ್ ಡ್ಯಾಮೇಜಸ್ ಆಗಿದೆ. ಚಾಸಿ ಹೋಗಿದೆ, ಟೀಕೋನ್ ಆಗಿದೆ, ಡಿಸ್ಕ್ ಬ್ರೇಕ್ ಹೋಗಿದೆ, ಎಲ್ಲ ಊಷ್ಟಾಗ್ಬಿಟ್ಟಿದೆ. ಭೀಮನ್ನ ಸರ್ವಿಸ್ ಸೆಂಟರ್ ಕಳಿಸಿದ್ದೀನಿ, ಇನ್ಶೂರೆನ್ಸ್ ಕೂಡ ಕ್ಲೈಮ್ ಆಗಿದೆ, ರಿಪೇರಿ ಆಗ್ತಾ ಇದ್ದಾನೆ, ಅವನು ಬೇಗ ಬರ್ತಾನೆ ಮನೆಗೆ. ಇದು ಕತೆ ಇಲ್ಲಿಗೆ ಮುಗ್ದಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಈಗ ನನ್ನ ಹೆಲ್ತ್ ಇಶ್ಯೂಸಲ್ಲಿ ಎಂತೆಂಥ ಮೇಜರ್ ಹೊಡೆತ ತಿಂದಿದ್ದೀನಿ. ಆ್ಯಂಡ್ ಇದೆಲ್ಲ ಕಾಪಾಡ್ತಿರುವಂಥದ್ದು ನನಗೆ ಫೈನಾನ್ಸಲ್ಲಿಂದ ಬರ್ತಾ ಇದೆ. ಅದ್ರ ಬಗ್ಗೆನೂ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಲೈಫಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕಿದೆ. ಇವಾಗ ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಇದನ್ನೆಲ್ಲ ಹಂಚ್ಕೊಳ್ಳೋಕ್ಕಿದೆ, ಎಲ್ಲನೂ ಹೇಳ್ತೀನಿ. ಈ ಒಂದು ವಿಡಿಯೋದಲ್ಲೇ ನಿಮಗೆ ಡ್ರ್ಯಾಗ್ ಮಾಡಿದ್ರೆ ಒಂದು ದೊಡ್ಡ ಕತೆ ಥರ ಆಗ್ಬಿಡುತ್ತೆ. ಈಗ ಆಕ್ಸಿಡೆಂಟ್ ವಿಡಿಯೋ ನೋಡಿ ಸ್ವಲ್ಪ ಸುಧಾರಿಸ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕೆಲವೊಂದಷ್ಟು ಮಾತಾಡೋದಕ್ಕಿದೆ. ಈಗ ಡಾಕ್ಟರ್ ಮಾಡಿರುವಂಥ ಒಂದು ಮಿಸ್ಟೇಕಿಂದ ಇಡೀ ನನ್ನ ಲೈಫ್ ಸ್ಕ್ರ್ಯಾಪ್ ಆಗಿದೆ. ಅದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ, ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಬಟ್ ಥ್ಯಾಂಕ್ಫುಲಿ ನಾನು ಹೇಳಬೇಕು, ಇಷ್ಟೇ ಮಟ್ಟಕ್ಕೆ ನಾನು ಇವತ್ತು ಬದುಕಿ ಬಂದಿದ್ದೀನಿ ಅಂತ ಅಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಮೈ ರೈಡಿಂಗ್ ಗೇರ್ಸ್ ಇದ್ದಿದ್ದಕ್ಕೆ ಇಷ್ಟು ಸ್ಮಾಲ್ ಇಂಜುರೀಸಲ್ಲಿ, ಸ್ಮಾಲ್ ಅಲ್ಲ ಮೇಜರೇ ಓಕೆ, ಬಟ್ ಇಷ್ಟು ಇಂಜುರೀಸಲ್ಲಿ ನಾನು ಬದುಕಿ ಬಂದಿದ್ದೀನಿ. ನಿಮಗೆ ರೈಡಿಂಗ್ ಗೇರ್ಸು ಪ್ರಾಣ ಹೋಗೋದ್ರಿಂದ ಕಾಪಾಡುತ್ತೆ, ಆಯಿತಾ? ಪ್ರಾಣ ಹೋಗೋಕ್ಕೆ ಬಿಡಲ್ಲ, ಅಷ್ಟು ಈಸಿ ಆಗೋದು. ಸೊ ಅದು ನನ್ನನ್ನು ಸೇವ್ ಮಾಡ್ತು. ನನ್ನ ಗೇರ್ಸ್ ಎಲ್ಲ ಹೋಯ್ತು, ಎಲ್ಲ ಕಿತ್ತೋಗಿದೆ, ಎಲ್ಲ ಹೋಯ್ತು, ನಂದು ಹೆಲ್ಮೆಟ್ಟು ಎಲ್ಲ ಹೋಯ್ತು ನಂದು. ಬಟ್ ಏನಂದರೆ ನನ್ನ ಜೀವ ಉಳಿಸಿದ್ಯಾ, ನಾನು ರಿಕವರಿ ಆಗಿ ನಾನು ಮತ್ತೆ ರೈಡ್ ಮಾಡ್ಬೋದು, ಅಥವಾ ನಾನು ಮತ್ತೆ ಸಂಪಾದನೆ ಮಾಡಿ ನಾನು ಅದನ್ನು ಶಾಪಿಂಗ್ ಮಾಡ್ಕೋಬೋದು, ಅದು ವಿಷಯ ಅಲ್ಲ. ಬಟ್ ರೈಡಿಂಗ್ ಗೇರ್ಸು ಎಷ್ಟು ಇಂಪಾರ್ಟೆಂಟ್ ಒಬ್ಬ ಬೈಕ್ ರೈಡರ್ಗೆ ಅಥವಾ ನಾರ್ಮಲ್ ರೈಡರ್ಸ್ಗೂ ಅಂತ ಹೇಳಿದ್ರೆ ಲೈಫಲ್ಲಿ ಇದೊಂದು ಪಾಠ. ರೈಡಿಂಗ್ ಗೇರ್ಸ್ ನಾನು ಎಷ್ಟು ನೆಗ್ಲೆಕ್ಟ್ ಮಾಡ್ತೀರಾ ಅದಷ್ಟು ನಿಮ್ಮನ್ನು ಕಾಪಾಡುತ್ತೆ ಅನ್ನೋದೇ ತಲೆ ಇಟ್ಕೊಳ್ಳಿ. ಲೈಫ್ ಆ್ಯಂಡ್ ಡೆತ್ತಲ್ಲಿ ಇದ್ದಾಗ ರೈಡಿಂಗ್ ಗೇರ್ಸ್ ನಾನು ಕಾಪಾಡಿರೋದು. ಆ್ಯಂಡ್ ನಾನು ಬಿದ್ದಾಗೂ ನನ್ನ ಜಾಕೆಟ್ ನನ್ನ ಮೇಲೆ ಇದೆ, ಪ್ಯಾಂಟ್ ಹರಿದೋಗಿದೆ, ಅದು ಹೊಡೆದಿರೋ ಫೋರ್ಸಿಗೆ ಟೇರ್ ಆಗಿರೋದು ಹೊರತು ಇನ್ನೇನಲ್ಲ. ಸೊ ಕಿವಿ ಬ್ಲೀಡಿಂಗ್ ಆಗಿದ್ದಾಗಿ ಅದೆಲ್ಲ ಮಾಡಿ ನನಗೆ CT ಸ್ಕ್ಯಾನ್ ಎಲ್ಲ ಮಾಡಿದ್ರು, ಬಟ್ ಏನೂ ಆಗಿಲ್ಲ. ಅದು ಇಂಟರ್ನಲ್ ಆಗಿ ಸ್ವಲ್ಪ ಸ್ಟ್ರೈನ್ ಆಗಿರೋ ಕಾರಣ ಬ್ಲೀಡಿಂಗ್ ಆಯಿತು ಅಂತ ಹೇಳಿದ್ರು. ಅದನ್ನು ಕೂಡ ಸಾಲ್ವ್ ಆಯಿತು ನನಗೆ. ಬಟ್ ಮೇಜರ್ ಆಗಿ ಮತ್ತೊಂದು ಹೆಲ್ತ್ ಹೊಡೆತ ಬಿತ್ತು ನನಗೆ. ಅದನ್ನು ಸೆಕೆಂಡ್ ಪಾರ್ಟಲ್ಲಿ ಹೇಳ್ತೀನಿ. ಈ ಆಕ್ಸಿಡೆಂಟ್ ವಿಡಿಯೋ ನೋಡಿ ಸುಧಾರಿಸ್ಕೊಂಡು ಬನ್ನಿ ನೀವು. ಗೊತ್ತಾಯ್ತಲ್ಲ ಏನೆಲ್ಲ ಮಿಸ್ಟೇಕು. ಆ್ಯಂಡ್ ಇದ್ರ ಜೊತೆಗೆ ನಮ್ಮ ಜೊತೆಗೆ ನೇಚರ್ ಕೂಡ ಸಾಥ್ ಕೊಡಬೇಕು. ಒಂದ್ಸತಿ ಹೇಳೋಕ್ಕಾಗಲ್ಲ ಅಲ್ವಾ, ಸಡನ್ನಾಗಿ ಬಿಸಿಲು, ಸಡನ್ನಾಗಿ ಮಳೆ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಮೌಂಟೇನ್ಸಲ್ಲಿ ಇದ್ದೀವಿ ನಾವು. ಲ್ಯಾಂಡ್ ಸ್ಲೈಡ್ ಅದೇ ದೊಡ್ಡ ತಲೆ ಮೇಲೆ ಕಲಿಬಿದೋದ್ರು ಹೋಗ್ಬಿಟ್ಟೆ ನಾನು. ಅದೆಲ್ಲ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಎಲ್ಲದಕ್ಕೂ ರೈಡಿಂಗ್ ಅಂತ ಅಂದಮೇಲೆ ಡೂ ಆರ್ ಡೈ, ಡೆತ್ ಆರ್ ಅಲೈವ್, ಯು ಶುಡ್ ಬಿ ಎಲ್ಲದಕ್ಕೂ ರೆಡಿ ಇರಬೇಕು ಗುರು. ನೀವು ಅಡ್ವೆಂಚರ್ ರೈಡ್ಸ್ ಮಾಡ್ತಾ ಇದ್ದೀರಾ ಅಂದರೆ. ಸೊ ದಿಸ್ ಇಸ್ ಪಾರ್ಟ್ ಆಫ್ ಮೈ ಆಕ್ಸಿಡೆಂಟ್. ಆ್ಯಂಡ್ ಇನ್ನೂ ತುಂಬ ಹೇಳೋಕ್ಕಿದೆ, ತುಂಬ ವಿಚಾರಗಳನ್ನ ಹೇಳ್ಕೊಳಕ್ಕಿದೆ. ಎಲ್ಲನೂ ಪಾರ್ಟ್ ಬೈ ಪಾರ್ಟ್ ನಾನು ವಿಡಿಯೋ ಮಾಡ್ತೀನಿ. ಸೊ ಇವಾಗ ಇದನ್ನು ಸುಧಾರಿಸ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನು? ಐನೋ ತುಂಬ ಜನ ಇವಾಗ ನೀನು ಹಂಗೆ ಮಾಡಬೇಕಿತ್ತು, ಹಿಂಗೆ ಮಾಡಬೇಕಿತ್ತು, ಹಂಗೆ ಮಾಡಬಾರ್ದಿತ್ತು, ಹಿಂಗೆ ಮಾಡಬಾರ್ದಿತ್ತು ಅದನ್ನು ಕಮೆಂಟ್ ಹಾಕ್ತೀರಾ ಅಂತ. ಆ ಮಿನಿಟಲ್ಲಿ ನಿಂಗೆ ಜ್ಞಾನ ಇಲ್ದಿರೋ ಟೈಮಲ್ಲಿ ನೀನು ಏನು ಗುರು ಮಾಡೋಕ್ಕಾಗತ್ತೆ? ನಿನ್ನ ಮೈಂಡೇ ನಿನ್ನ ಕಂಟ್ರೋಲಲ್ಲಿ ಇಲ್ಲ ಅಂದರೆ ನಿನಗೆ ಏನು ಆಗ್ತಿದೆ ಅಂತಲೇ ಗೊತ್ತಾಗಲ್ಲ. ಆ ಸಿಚುವೇಶನಲ್ಲಿ ನಾನಿದ್ದೆ. ಬಟ್ ಇಟ್ಸ್ ಓಕೆ. ಇದನ್ನು ನಾನು ಸಾವಿನ ಗೆದ್ದು ಬಂದು ಮತ್ತೆ ಹುಷಾರಾಗ್ತಾ ಇದ್ದೀನಲ್ಲ, ಅದು ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ತುಂಬ ಹಂಚ್ಕೊಳ್ಳೋಕ್ಕಿದೆ ಹೆಲ್ತ್ ಇಶ್ಯೂಸ್ ಬಗ್ಗೆ. ಕಮೆಂಟಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆನ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.